ಫ್ರೆಂಡ್ಸ್, ಹೇಗಿದ್ದೀರಾ? ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತು ಭಾನುವಾರ ಇವತ್ತು ಸಂಕಷ್ಟ ಚತುರ್ಥಿ ಕೂಡ ಇದೆ. ಇವತ್ತು ಮನೆಯಲ್ಲಿ ಇವತ್ತು ಯಾರೂ ಇಲ್ಲ. ಇವತ್ತು ಅಡುಗೆ ಈಗ ಮಾಡ್ತಾಯಿದ್ದೀನಿ. ಅನ್ನ ಸಾಂಬಾರು ಮಾಡಿಡೋಣ ಅಂತ ಹೇಳಿ. ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಫೋನ್ ಕೂಡ ಮಾಡಿದೆ ಕೇಳೋಣ ಅಂಥೇಳಿ. ಅಡಿಕೆ ಕಾಯಿನ ಕಿತ್ಕೊಂಬರೋಕ್ಕೆ ಹೋಗಿದ್ದಾರೆ, ಮನೆಯವರೆಲ್ಲರೂ ಹೋಗಿದ್ದಾರೆ. ನಾನು ಹೋಗೋಣ ಅಂದ್ಕೊಂಡಿದ್ದೆ. ಹೋದರೆ ಇಲ್ಲಿ ಇವತ್ತು ಸಂಕಷ್ಟ ಚತುರ್ಥಿ ಕೂಡ ಇದೆ. ಬಂದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋದು. ಹೋಗಿ ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಲಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಅವರಿಗೆ ಫಸ್ಟು ಮಾರ್ನಿಂಗು ಇವತ್ತು ಬೇಗನೆ 8 ಗಂಟೆ ಅಷ್ಟೊತ್ತಿಗೆ ತಿಂಡಿ ಎಲ್ಲ ಆಗೋಗಿತ್ತು. ತಿಂಡಿ ಇವತ್ತು ಚಿತ್ರಾನ್ನ ಮಾಡಿ ಸ್ವಲ್ಪ ತಿಳಿಸಾರು ಕೂಡ ಮಾಡಿಕೊಟ್ಟಿದ್ದೆ. ಅವರಿಗೆಲ್ಲ ಬಾಕ್ಸಿಗೆ ಹಾಕಿ ಅವ್ರು ತೊಗೊಂಡೋದ್ರು. ಎಲ್ಲರೂ ಕೂಡ ಹೋಗಿದ್ದಾರೆ. ಇನ್ನು ಇವಾಗ ಊಟಕ್ಕೆ ಬರ್ತಾರೋ ಏನೋ ಗೊತ್ತಿಲ್ಲ. ಫೋನ್ ಕೂಡ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇನ್ನು ಜಾಸ್ತಿ ಫೋನ್ ಮಾಡಿದ್ರೆ ಬೈಸ್ಕೊಳ್ಬೇಕು ಅವ್ರ ಕೈಲಿ. ಕೆಲಸ ಮಾಡ್ತಿರ್ತೀವಿ, ಎಷ್ಟು ಸತಿ ಫೋನ್ ಮಾಡ್ತೀಯಾ ಅಂತೇಳಿ. ಹಾಗಾಗಿ 2 ಸಲ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಸುಮ್ಮನಾಗಿದ್ದೀನಿ, ಮಾಡಲಿ ಅಂತೇಳಿ. ಅದಕ್ಕೆ ಅನ್ನ ಸಾರು ಮಾಡಿಡೋಣ ಅಂತೇಳಿ ಅನ್ನ ಸಾಂಬಾರು ಮಾಡಿರ್ತಾಯಿದ್ದೀನಿ. ಸಾಂಬಾರು ಇವತ್ತು ಪೂಜೆ ಕೂಡ ಆಯಿತು. 12 ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ದೆ. ಇನ್ನು ನಾನು ಕೂಡ ಇನ್ನೂ ಏನೂ ತಿಂದಿಲ್ಲ. ಪೂಜೆ ಎಲ್ಲ ಆಯಿತು. ಸಂಕಷ್ಟ ಚತುರ್ಥಿ ಏನಾದರೂ ಒಂದು ಸ್ವಲ್ಪ ಮಾಡ್ಕೊಂಡು ತಿನ್ನಬೇಕು. ಇವಾಗ ರೈಸ್ ತಿನ್ನೋದು ಬೇಡ ಅಂಥೇಳಿ ತಿಂದಿಲ್ಲ ಇವತ್ತು. ಫಸ್ಟ್ ಅನ್ನ ಸಾಂಬಾರು ಮಾಡಿಟ್ಬಿಟ್ರೆ ಸಾಕು ಅಂತೇಳಿ ಮಾಡಿಟ್ಟಿದ್ದೀನಿ. ಸಾಂಬಾರು ಕೂಡ ಇಟ್ಟಿದ್ದೀನಿ. ಪೂಜೆ ಎಲ್ಲ ಆಯಿತು. ಬರ್ತಾ ಇಲ್ವಲ್ಲ, ಮೋಡ ಆಗುತ್ತೆ, ಮಳೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ದೇವರು ಮಾಡೋಣ ಅಂಥೇಳಿ ಮಳೆ ದೇವರು ಅಂತ ಮಾಡೋದಕ್ಕೆ ಮಾಡೋಣ ಅಂದ್ಕೊಂಡಿದ್ದಾರೆ. ನಾನು ಹೋಗಿರ್ಲಿಲ್ವಲ್ಲ, ಎಲ್ಲೇ ಇದ್ದೆ. ಅವರಿಗೆ ಸ್ವಲ್ಪ ರೇಷನ್ ಎಲ್ಲ ಹೇಳಿದ್ರು. ಅಂದರೆ ಇಲ್ಲಿ ಊರೆಲ್ಲ ಸೇರಿ ಮಾಡ್ತಾರೆ. ಒಂದು 700 500 ಇರಬೇಕೇನೋ, ಸರಿ ನನಗೂ ಗೊತ್ತಿಲ್ಲ. ಹಾಗಾಗಿ ನಮ್ಮ ಅಲ್ಲಿ ತಗೊಂಡೋಗಿ ಕೊಡಬೇಕು. ಅಲ್ಲಿ ಎಲ್ಲರಲ್ಲೂ ಇಸ್ಕೊಂಡು ಹೋಗ್ತಾರೆ. ಈಗ ಕೂಡ ಚಾ ಇದೆ, ಸಾಂಬಾರು ಇಟ್ಟಿದ್ದೀನಿ, ರೈಸ್ ಮಾಡಿಟ್ಟಿದ್ದೀನಿ. ಈಗೇನೆ ನಮ್ಮ ಕೆಲಸ. ಇಲ್ಲ ರಜೆ ಇದ್ದಿದ್ದ ದಿವಸ ಮನೆ ಕೆಲಸ, ತೋಟದ ಕೆಲಸ ಇದಾಗುತ್ತೆ. ಇನ್ನು ಆಫೀಸಿಗಾದರೆ ಆಫೀಸಿಗೆ ಹೋಗ್ತಾರೆ. ಹೀಗೆ ಕೂಗ್ತಾ ಇದೆ ಏನು ಮಾಡಿದ್ದೀನಿ ಅಂದರೆ ತರಕಾರಿ ಹಾಕಿ, ಎಲ್ಲ ತರಕಾರಿನೂ ಹಾಕಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಬೇಳೆ, ನುಗ್ಗೆಕಾಯಿ ಮತ್ತು ಬದನೆಕಾಯಿ ನಮ್ಮ ಗಿಡದಲ್ಲೇ ಬಿಟ್ಟಿದೆ. ಅದನ್ನೇ ಕಿತ್ಕೊಂಡು ಒಂದು ಹಾಕ್ತಿದ್ದೀನಿ ಇವತ್ತು ಸಾಂಬಾರಿಗೆ. ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಹಾಗೆ ಮಳೆ ದೇವ್ರು ಮಾಡ್ತಾರೆ ಅಂತ ಇದ್ರಲ್ಲ, ಅಲ್ಲಿಗೆ ಏನೇನು ರೇಷನ್ ಎಲ್ಲ ಹೇಳಿದರು. ತೊಗೊಂಡೋಗಿ ಕೊಟ್ಟು ಬಂದೆ. ಅಕ್ಕಿ ಮತ್ತು ಧನಿಯದ ಪೌಡರು, ಖಾರದ ಪುಡಿ, ಆಮೇಲೆ ತರಕಾರಿ ಏನಾದರೂ ಕೊಡ್ಬೋದು. ನಾನು ಅಕ್ಕಿ ಮತ್ತು ದುಡ್ಡು ಹೇಳಿದರು, ಅದನ್ನು ಕೊಟ್ಬಿಟ್ಟು ಅಕ್ಕಿ, ಸಾಂಬಾರು ಪೌಡರು, ಒಂದು ಕಾಯಿ ಎಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ. ನೋಡಿ, ಯಾರಾದರೂ ಆಮೇಲೆ ಮತ್ತೆ ಇವರು ಅತ್ತೆ ಬೇರೆ ಬಂದಿದ್ದರು, ಅವ್ರಿಗೆ ಟೀ ಮಾಡಿಕೊಟ್ಟೆ. ಮನೆ ಹತ್ರ ಒಬ್ಬರು ಇರಲೇಬೇಕು, ಯಾರಾದರೂ ಬರ್ತಾರೆ, ಇಲ್ಲಾಂದರೆ ಏನಾದರೂ ಕೆಲಸ ಇರುತ್ತೆ. ಹಾಗಾಗಿ ಇವತ್ತು ನಾನು ಇಲ್ಲೇ ಉಳ್ಕೊಂಡಿದ್ದಕ್ಕೂ ಸರಿ ಆಯಿತು. ಹಾಗೆಯೇ ಸ್ವಲ್ಪ ಮೊಗ್ಗೆ ತಿಕ್ಕಬೇಕು. ಇವಾಗ ಹೂವು ಏನು ಜಾಸ್ತಿ ಬಿಡೋದಿಲ್ಲ. ಅಡುಗೆ ಅನ್ನ ಸಾಂಬಾರು ಆಯಿತು. ಮುದ್ದೆ ಆಮೇಲೆ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನೊಂಚೂರು ಏನಾದರೂ ಮಾಡ್ಕೊಂಡು ತಿಂದ್ಬಿಟ್ಟು ಮೊಗ್ಗೆತ್ಕೊಂಬರೋದಕ್ಕೆ ಹೋಗ್ತೀನಿ. ಹಾಗೆ ನನ್ನ ಲಾಗು ಕಂಟಿನ್ಯೂ ಆಗ್ತಾಯಿದೆ ನೋಡಿ. ಇದು ಶನಿವಾರ ಮತ್ತು ಭಾನುವಾರದ 2 ದಿನದ ಲಾಗು ಕಂಟಿನ್ಯೂ ಆಗ್ತಾಯಿದೆ ನೋಡಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು. ಶನಿವಾರ ರಜಾ ಕೂಡ ಇತ್ತು ಮಕ್ಕಳಿಗೆ. ಹಾಗಾಗಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮಾರ್ನಿಂಗು ಶುಕ್ರವಾರ ಸಂತೆಯಲ್ಲಿ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದರು. ಫ್ರೆಶ್ ಆಗಿತ್ತು. ಸೊಪ್ಪು
ಸೊಪ್ಪಿಗೆ ಸೊಪ್ಪು ಹಾಗೆ ಅವರೆಕಾಳು ಎಲ್ಲ ತೊಗೊಂಡು ಬಂದಿದ್ದರು. ಉಪ್ಪಿಟ್ಟು ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟು ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ರವೆನ ಹುರಿದಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿನಿ ತಿಂಡಿ ಮಾಡೋಣ ಅಂಥೇಳಿ. ಉಪ್ಪಿಟ್ಟು ಅವರೆಕಾಳು ಸೊಪ್ಪಿಗೆ ಸೊಪ್ಪು ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಒಣಮೆಣಸಿನ್ಕಾಯಿ, ಕಾಯಿ, ಕರಿಬೇವಿನ ಸೊಪ್ಪು, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಅವರೆಕಾಳು ಮತ್ತು ಸೊಪ್ಪಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತರಕಾರಿ ಹುರುಳಿಕಾಯಿ, ಕ್ಯಾರೆಟು ಮತ್ತು ಆಲೂಗೆಡ್ಡೆ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕೂಡ ಬಿಸಿಯಾಗಿತ್ತು, ಅದಕ್ಕೆ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಇವಾಗ ಇದಕ್ಕೆ ನಾನಿಲ್ಲಿ ಕಡಲೆ ಬೀಜನ ಹಾಕಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಮತ್ತು ಕಡಲೆ ಬೀಜನೂ ಕೂಡ ಫ್ರೈ ಆಗಿತ್ತು. ಇದಕ್ಕೆ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಒಂದೇ ಸಲ ಹಾಕ್ಬಿಟ್ರೆ ಉದ್ದಿನಬೇಳೆ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ನಾನು ಫಸ್ಟು ಕಡಲೆಬೇಳೆ ಹಾಕಿ ಆಮೇಲೆ ಉದ್ದಿನಬೇಳೆನ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ನಾನು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಶುಂಠಿನೂ ಅಷ್ಟೇ, ಶುಂಠಿ 2 ಜಜ್ಜಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಯಿತು. ಇವಾಗ ಇದಕ್ಕೆ ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ, ಹಾಗಾಗಿ ಒಣಮೆಣ್ಸಿನ್ಕಾಯಿನೇ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡೋದು ಕಮ್ಮಿ, ಜಾಸ್ತಿ ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡೋದು. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಇವಾಗ ಇದಕ್ಕೆ ಅವರೆಕಾಳನ್ನ ತೊಳೆದ್ಬಿಟ್ಟು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿನೂ ಕೂಡ ಸ್ವಲ್ಪ ಫ್ರೈ ಆಗಿದೆ. ಮತ್ತು ಅವರೆಕಾಳು ಇದನ್ನೊಟ್ಟಿಗೆ ಹಾಕಿದ್ರೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಾಕಿದ್ದೀನಿ. ಹಾಗೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಸಣ್ಣದಾಗಿ, ಅದನ್ನು ತರಕಾರಿನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಬೇಗ ಫ್ರೈ ಆಗಲಿ ಅಂತ. ಹಾಗೆಯೇ ತರಕಾರಿ ಕಾಳು ಎಲ್ಲ ಸ್ವಲ್ಪ ಉಪ್ಪು ಕೂಡ ಸೇರಿಕೊಳ್ಳುತ್ತೆ. ಹಾಗಾಗಿ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು, ಸೊಪ್ಪಿಗೆ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಬೇಯ್ಕೊಳ್ಳಿ ಚೆನ್ನಾಗಿ ಅಂತ ಹೇಳಿ ತರಕಾರಿ, ಸೊಪ್ಪು, ಅವರೆಕಾಳು. ಹಾಗೆ ಒಂದು 5 ನಿಮಿಷ ನಾನು ಇಲ್ಲಿ ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಮುಚ್ಚಿಟ್ಟಿದ್ದೀನಿ. ಸ್ವಲ್ಪ ಫ್ರೈ ಆಗಿ ತರಕಾರಿ ಹಾಗೆ ಕಾಳು ಎಲ್ಲ ಹಾಕಿದ್ದೀವಲ್ಲ ಅವರೆಕಾಳು ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು. ನಾನಿಲ್ಲಿ ಸೈಡ್ನಲ್ಲೇ ಇನ್ನೊಂದು ಒಲೆಯಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೆ. ಇಲ್ಲಿ ಬಿಸಿನೀರು ಹಾಕಿದ್ದೀನಿ. ಅಂದರೆ 1 ಲೋಟ ರವೆಗೆ 2 ಲೋಟ ನೀರು ಹಾಕಬೇಕು. ನಾನಿಲ್ಲಿ ಅರ್ಧ kg ರವೆ ತೊಗೊಂಡಿದ್ದೀನಿ. ಅಂದರೆ ನಾನು ಅಳತೆ ಇಟ್ಕೊಂಡಿರೋದು ಚೊಂಬಿನಲ್ಲಿ, ಆ ಚೊಂಬಿನ ಅಳತೆನಲ್ಲಿ ನೀರನ್ನು ಹಾಕಿದ್ದೀನಿ. ಬಿಸಿ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯ್ಕೊಳ್ಳಿ ತರಕಾರಿ ಅಂತೇಳಿ ಹಾಗೆ ಮುಚ್ಚಿಟ್ಟಿದ್ದೆ. ಇದಕ್ಕೆ ಉಪ್ಪು ಕೂಡ ಸೇರಿಸಿದ್ದೀವಿ, ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಅವರೆಕಾಳು ಮತ್ತು ತರಕಾರಿ ಚೆನ್ನಾಗಿ ಬೇಯ್ಕೊಳ್ಳಿ. ಹಾಗೆ ನಾನು ಇದಕ್ಕೆ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಮೊದಲೇ ಹಾಕಿರಲಿಲ್ಲ, ಇಲ್ಲಿ ತರಕಾರಿ ಎಲ್ಲ ಬೆಂದಮೇಲೆ ತೆಂಗಿನಕಾಯಿನ ಹಾಕಿ ಒಂದು ಕುದಿ ಬರಲಿ, ಆಮೇಲೆ ಇದಕ್ಕೆ ರವೆ ಸೇರಿಸೋಣ. ಇದಕ್ಕೆ ಕಾಯಿ ಹಾಕಾದ್ಮೇಲೆ ಏನೋ ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ. ನಾನಿವಾಗ ರವೆ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೆ, ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದೆ ರವೆನ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ.
ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ನಾನಿಲ್ಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಒಂದು ಅರ್ಧ kg ರವೆನಲ್ಲಿ ಒಂದು ಟೀ ಲೋಟದಷ್ಟು ರವೆ ಮಾತ್ರ ಉಳಿಸ್ಕೊಂಡಿದ್ದೆ. ಮಗಳು ಕೇಸರಿ ಬಾತ್ ಮಾಡು ಅಂತ ಇದ್ಲು, ಹಾಗಾಗಿ ಕೇಸರಿ ಬಾತ್ ಮಾಡೋದಕ್ಕೆ ಸ್ವಲ್ಪ ರವೆ ಎತ್ತಿಟ್ಕೊಂಡು ಉಪ್ಪಿಟ್ಟನ್ನು ಮಾಡಿದ್ದೀನಿ. ನೋಡಿ ಇವಾಗ ರೆಡಿಯಾಗಿದೆ. ಇದನ್ನು ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ರೆ ರೆಡಿ, ಉಪ್ಪಿಟ್ಟು ರೆಡಿಯಾಗಿದೆ. ಅವರೆಕಾಳು ಸೊಪ್ಪಿಗೆ ಸೊಪ್ಪು ಹಾಕೋದ್ರಂತೂ ಉಪ್ಪಿಟ್ಟು ಸೂಪರಾಗಿರುತ್ತೆ. ಈ ಥರ ಮಾಡಿದ್ರೆ ಎಲ್ಲರೂ ಕೂಡ ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ಹೆಲ್ದಿಯಾದ ನನ್ನ ಬ್ರೇಕ್ಫಾಸ್ಟ್ ಇದೇನೆ. ಸೌತೆಕಾಯಿ, ಕ್ಯಾರೆಟು, ಹಾಗೆ ಉಪ್ಪಿಟ್ಟು ಮತ್ತು ಹಾಲು, ಅದಕ್ಕೆ ಡ್ರೈ ಫ್ರೂಟ್ಸ್ ಪುಡಿ ಹಾಕಿದ್ದೀನಿ. ಇನ್ನು ಭಾನುವಾರ ಸಂಜೆ ಮೊಗ್ಗೆಲ್ಲ ಎತ್ತಿ ಕಟ್ಟೋಣ ಅಂತ ಇಟ್ಕೊಂಡಿನಿ. ನಮ್ಮನೆಯವರು ತೋಟಕ್ಕೆ ಹೋಗಿದ್ರು ಅಡಿಕೆಕಾಯಿ ಕೀಳೋದಕ್ಕೆ ಅನ್ನಲ್ಲ. ಅಲ್ಲಿ ಎಷ್ಟೊಂದು ನವಿಲುಗರಿಗಳನ್ನ ತೊಗೊಂಡು ಬಂದಿದ್ದಾರೆ. ನೋಡಿ, ಎಲ್ಲ ತೋಟದಲ್ಲಿ ಬಿದ್ದಿರೋದನ್ನೆಲ್ಲ ತಗೊಂಡು ಬಂದಿದ್ದಾರೆ. ಎಲ್ಲಾದರೂ ಹೋದ್ರೆ ಅಷ್ಟೇ ನವಿಲುಗರಿ ಸಿಕ್ಕಿದ್ರೆ ತೊಗೊಂಡು ಬರ್ತಾರೆ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.